ವಯಸ್ಸು 50 ದಾಟಿದ ತಕ್ಷಣ ದಾಂಪತ್ಯ ಜೀವನ ಅಥವಾ ಸಂಭೋಗದ ಆಸೆ ಮುಗಿದು ಹೋಗುತ್ತೆ ಅಂತ ನೀವು ಅಂದುಕೊಂಡಿದ್ದೀರಾ? ಹಾಗಾದ್ರೆ ಖಂಡಿತ ನಿಮಗಿನ್ನು ಸಂಪೂರ್ಣ ಸತ್ಯ ಗೊತ್ತಿಲ್ಲ ಅಂತಲೇ ಅರ್ಥ. ಹೌದು ಫ್ರೆಂಡ್ಸ್, ನಮ್ಮ ಸಮಾಜದಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ಕಲ್ಪನೆ ಇದೆ. ಆದರೆ ಇಂದಿನ ಆಧುನಿಕ ವೈದ್ಯಕೀಯ ಲೋಕ ಮತ್ತು ಸೈನ್ಸ್ ಹೇಳೋದೇ ಬೇರೆ. 50 ಮತ್ತು 60ರ ಹರೆಯದಲ್ಲೂ ರೋಮಾಂಚನಕಾರಿ ದಾಂಪತ್ಯ ಜೀವನ ಸಾಧ್ಯನಾ? ಈ ವಯಸ್ಸಿನಲ್ಲಿ ಆಗೋ ಆ ಅದ್ಭುತ ಬದಲಾವಣೆಗಳಾದರೂ ಏನು? ಇವತ್ತಿನ ವಿಡಿಯೋದಲ್ಲಿ ಯಾರಿಗೂ ತಿಳಿಯದ 4 ಅಚ್ಚರಿಯ ಸತ್ಯಗಳನ್ನು ಸೈಂಟಿಫಿಕ್ ಆಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಅಚ್ಚರಿಯ ವಿಷಯ ಅಂದ್ರೆ, ವಯಸ್ಸಾದಂತೆ ಮನುಷ್ಯನಲ್ಲಿ ಪ್ರೀತಿ ಹತ್ತಿರವಾಗಬೇಕು ಅನ್ನೋ ಬಯಕೆ ಕಡಿಮೆ ಆಗಲ್ಲ, ಬದಲಿಗೆ ಹೆಚ್ಚಾಗುತ್ತೆ. ಹೌದು, ಯೌವನದಲ್ಲಿ ಕೇವಲ ದೈಹಿಕ ಆಕರ್ಷಣೆ ಹೆಚ್ಚಿರುತ್ತೆ. ಆದರೆ 50 ಅಥವಾ 60 ವರ್ಷದ ನಂತರ ದಂಪತಿಗಳ ನಡುವೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮೆಚುರಿಟಿ ಬರುತ್ತೆ. ದೇಹದ ಎನರ್ಜಿ ಸ್ವಲ್ಪ ಬದಲಾಗಬಹುದು, ಆದರೆ ಮನಸ್ಸುಗಳು ತುಂಬಾ ಹತ್ತಿರವಾಗುತ್ತವೆ. ಒಬ್ಬರನ್ನೊಬ್ಬರು ಕೇರ್ ಮಾಡುವುದು, ಒಟ್ಟಿಗೆ ಸಮಯ ಕಳೆಯುವುದು ಈ ವಯಸ್ಸಿನ ದಾಂಪತ್ಯವನ್ನು ಮತ್ತಷ್ಟು ಸುಂದರವಾಗಿಸುತ್ತೆ. ಇನ್ನು ಎರಡನೇ ಪ್ರಮುಖ ಸಂಗತಿ ಅಂದ್ರೆ ಫಿಟ್ನೆಸ್. ತುಂಬಾ ಜನ ವಯಸ್ಸಾದ ಮೇಲೆ ದಾಂಪತ್ಯ ಸುಖ ಅನುಭವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ ಅಂದುಕೊಳ್ಳುತ್ತಾರೆ. ಆದರೆ ವೈದ್ಯರ ಪ್ರಕಾರ ಇದು ಸಂಪೂರ್ಣ ಸುಳ್ಳು. ನಿಮ್ಮ ದೇಹ ಫಿಟ್ ಆಗಿದ್ದರೆ ಹಿರಿಯ ವಯಸ್ಸಿನಲ್ಲೂ ದಾಂಪತ್ಯ ಜೀವನ ಅನುಭವಿಸುವುದು ಯಾವುದೇ ತಪ್ಪಲ್ಲ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ: ಪ್ರತಿದಿನ ವಾಕಿಂಗ್, ಪೌಷ್ಟಿಕ ಆಹಾರ ಮತ್ತು ಬಿಪಿ ಶುಗರ್ ಅನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು. ಆರೋಗ್ಯಕರ ಹೃದಯ ನಿಮ್ಮ ಲೈಫ್ ಅನ್ನು ಯಾವಾಗಲೂ ಯಂಗ್ ಆಗಿ ಇಡುತ್ತೆ. ಮೂರನೇ ವಿಷಯ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ದಾಂಪತ್ಯ ಅನ್ನೋದು ಬರೀ ದೈಹಿಕ ಸುಖ ಮಾತ್ರವಲ್ಲ, ಅದು ಮೆಂಟಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಿರಿಯ ವಯಸ್ಸಿನಲ್ಲಿ ಕಾಡುವ ಅತಿ ದೊಡ್ಡ ಶತ್ರು ಅಂದ್ರೆ ಅದು ಒಂಟಿತನ. ಆದರೆ ಯಾರು ಈ ವಯಸ್ಸಿನಲ್ಲೂ ಪರಸ್ಪರ ದೈಹಿಕ ಮತ್ತು ಮಾನಸಿಕ ಆತ್ಮೀಯತೆ ಹೊಂದಿರುತ್ತಾರೋ ಅವರಲ್ಲಿ ಮಾನಸಿಕ ಒತ್ತಡ ಅಥವಾ ಡಿಪ್ರೆಷನ್ 80% ಕಡಿಮೆ ಇರುತ್ತೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಪರಸ್ಪರ ಪ್ರೀತಿ ಗೌರವ ನೀಡಿದಾಗ ಲೈಫ್ ಎಂಡ್ವರೆಗೂ ಹ್ಯಾಪಿಯಾಗಿರಬಹುದು. ನಾಲ್ಕನೆಯದಾಗಿ, ವಯಸ್ಸಾದಂತೆ ದೇಹದಲ್ಲಿ ಹಾರ್ಮೋನ್ಗಳ ಏರುಪೇರಾಗುವುದು ತೀರಾ ಸಹಜ. ಇದರಿಂದ ಕೆಲವೊಮ್ಮೆ ದೈಹಿಕ ಶಕ್ತಿ ಕಡಿಮೆ ಎನಿಸಬಹುದು. ಆದರೆ ನೆನಪಿಡಿ, ಇದು ದಾಂಪತ್ಯ ಜೀವನದ ಅಂತ್ಯವಲ್ಲ. ಉತ್ತಮ ನಿದ್ರೆ, ಒತ್ತಡವಿಲ್ಲದ ಮನಸ್ಸು ಮತ್ತು ಅಗತ್ಯವಿದ್ದರೆ ವೈದ್ಯರ ಸೂಕ್ತ ಸಲಹೆ ಪಡೆದರೆ ಈ ಸಮಸ್ಯೆಯನ್ನು ಸುಲಭವಾಗಿ ಗೆಲ್ಲಬಹುದು. ಲೈಫ್ ಸ್ಟೈಲ್ ಬದಲಾಯಿಸಿಕೊಂಡರೆ ವಯಸ್ಸು ಕೇವಲ ನಂಬರ್ ಅಷ್ಟೇ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಸೊ ಫ್ರೆಂಡ್ಸ್, ತಿಳಿದುಕೊಂಡ್ರಿ ಅಲ್ವಾ? ವಯಸ್ಸಾಯ್ತು ಅಂತ ಪ್ರೀತಿ ದಾಂಪತ್ಯ ಮುಗಿದು ಹೋಗಲ್ಲ. ಸರಿಯಾದ ಜೀವನ ಶೈಲಿ ಮತ್ತು ಪರಸ್ಪರ ಗೌರವ ಇದ್ದರೆ ಬದುಕಿನ ಪ್ರತಿ ಹಂತದಲ್ಲೂ ಎಂಜಾಯ್ ಮಾಡಬಹುದು. ಈ ಇಂಟರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಿಗೆ ತಪ್ಪದೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಲೈಫ್ ಚೇಂಜಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.